ವೆಲ್ಕಮ್ ಟು ಮೈ ಚಾನಲ್. ಸೊ ಡೇ 4 ಆಫ್ 365 ಡೇಸ್ ಚಾಲೆಂಜು. ಸೊ ನಾನೊಂದು ಚಾಲೆಂಜ್ ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಕಂಟೆಂಟ್ ಕ್ರಿಯೇಷನ್ ಯಾವ ರೀತಿ ಮಾಡೋದು, ಯೂಟ್ಯೂಬ್ ಗ್ರೋತ್ ಯಾವ ರೀತಿ ಆಗೋದು, ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಯಾವ ರೀತಿ ಕಂಟೆಂಟ್ ಹುಡುಕಬೇಕು, ಯಾವ ಟೀಚರ್ಸ್ ಮೇಲೆ ಕಾಂಪಿಟೇಷನ್ ಕಮ್ಮಿ ಇದೆ. ಸೊ ಈ ರೀತಿಯಾದಂಥ ಕಂಟೆಂಟು 1 ವರ್ಷದವರೆಗೂ ನಿಮ್ಗೆ ಅರ್ಥ ಆಗೋ ರೀತಿ ನನ್ನ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ಯಾವ ಟೀಚರ್ಸ್ ಮೇಲೆ ಯೂಟ್ಯೂಬಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆ, ಯಾವ ಟೀಚರ್ಸು ತುಂಬ ಟ್ರೆಂಡಿಂಗಲ್ಲಿದೆ, ಯಾವ ಟೀಚರ್ಸ್ ಮೇಲೆ ವೀಡಿಯೋಸ್ ಮಾಡಿದ್ರೆ ತುಂಬ ವ್ಯೂಸ್ ಬರುತ್ತೆ. ಸೊ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ಅಟ್ ಪ್ರೆಸೆಂಟು ಟ್ರೆಂಡಿಂಗಲ್ಲಿರೋದಂದರೆ 2 ಟೀಚರ್ಸು. ಒಂದು ಕಾರ್ಟೂನ್ ವೀಡಿಯೋಸ್ ಮಾಡೋದು, ಇನ್ನೊಂದು ಫೇಸ್ಲೆಸ್ ಮೋಟಿವೇಶ್ನಲ್ ವೀಡಿಯೋಸು. ಇವೆರಡು ಟೀಚರ್ಸ್ ಮೇಲೆ ಕಾಂಪಿಟೇಷನ್ ಕಮ್ಮಿ ಇದೆ ಸ್ವಲ್ಪ. ಈಗ ಅಷ್ಟಾಗಿ ಯಾರೂ ಮಾಡ್ತಾಯಿಲ್ಲ. ಸೊ ನೀವೇನಾದರೂ ಕಾರ್ಟೂನ್ ವೀಡಿಯೋಸ್ ಮಾಡಬೇಕಂತ ಹೇಳಿದ್ರೆ ನಾನು ಇವೆರಡರಲ್ಲಿ ಪ್ರಿಫರ್ ಮಾಡೋದು ಕಾರ್ಟೂನ್ ವೀಡಿಯೋಸ್ ಮಾಡಿ. ಸೊ ಕಾರ್ಟೂನ್ ವೀಡಿಯೋಸ್ ಏನಕ್ಕಂದರೆ ತುಂಬ ಈಸಿ ಇದೆ, ಎಡಿಟಿಂಗ್ ಟೈಮ್ ಹಿಡಿಯಲ್ಲ ಅಷ್ಟು. ಸೊ ನೀವು ಆರಾಮಾಗಿ ಕಾರ್ಟೂನ್ ವೀಡಿಯೋಸ್ ಮಾಡೋದ್ರಿಂದ ತುಂಬ ವ್ಯೂಸ್ ಬರುತ್ತೆ. ಮೇಯ್ನ್ಲಿ ಇವಾಗ ಜನ್ರೇಷನ್ನು ಹುಡುಗರೆಲ್ಲ ಚಿಕ್ಕ ಹುಡುಗರೆಲ್ಲ ತುಂಬ ಫೋನ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ವ್ಯೂಸ್ ತುಂಬ ಬರುತ್ತೆ. ಇಲ್ಲೊಂದು ಚಾನಲ್ ಹಾಕಿರ್ತೀನಿ, ಬೇಕಾದ್ರೆ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಈ ಚಾನಲ್ಲು 2013 ಸ್ಟಾರ್ಟ್ ಆಗಿರೋದು. ಅಟ್ ಪ್ರೆಸೆಂಟು 2.5 ಕೋಟಿ ಸಬ್ಸ್ಕ್ರೈಬರ್ ಆಗಿದ್ದಾರೆ. 10 to 15 ಇಯರ್ಸ್ ಇವ್ರು ಕಷ್ಟಪಟ್ಟಿರೋದು. ಅಟ್ ಪ್ರೆಸೆಂಟ್ 2.5 ಕೋಟಿ. ಬರೀ ಈ ಥರ ಕಾರ್ಟೂನ್ ವೀಡಿಯೋಸ್ ಹಾಕಿನೇ ಒಳ್ಳೆ ವ್ಯೂಸ್ ಮಾಡಿಕೊಂಡು ಇನ್ನು ಕ್ರೋರ್ಸಲ್ಲಿ ಅರ್ನಿಂಗ್ ಮಾಡಿರೋದು, ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡಿದ್ದಾರೆ. ಸೊ ದಯವಿಟ್ಟು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ ಕಂಟೆಂಟ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.